ಈಗ ನಮ್ಮ ಹೆಣ್ಮಕ್ಳು ಕೈನಲ್ಲೇ ಇದೆ ನಮ್ಮ ಮನೆಯವರ ಆರೋಗ್ಯನ ನಾವು ಹೇಗೆ ಸುಧಾರಿಸಬಹುದು ಅಂತ. ಒಣ ಒಗ್ಗರಣೆ, ಇದು ಒಣ ಒಗ್ಗರಣೆ. ನಾಲಿಗೆಗೆ ರುಚಿ ಬೇಡಪ್ಪ, ನನಗೆ ಆರೋಗ್ಯ ಬೇಕು ಅನ್ನೋರು ಈ ರೀತಿ ಮಾಡ್ಕೊಳ್ಬಹುದು. ಎಲ್ರಿಗೂ ನಮಸ್ತೆ, ನಿಮ್ಮೆಲ್ಲರಿಗೂ ಆಯುಷ್ ಮಂಡಲಂಗೆ ಸ್ವಾಗತ. ಈಗ ನೋಡಿ, ಹಲವಾರು ಕಾಯಿಲೆಗಳಿಗೆ ನಾವು ಬರೀ ಥೆರಪಿಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಕಾಯಿಲೆಗಳನ್ನ ತಡೆಗಟ್ಟೋದ್ರ ಬಗ್ಗೆ ನಾವು ತುಂಬ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಯಾವ ರೀತಿ ನಾನು ತಡೆಗಟ್ಟಬಹುದು, ಯಾವ ರೀತಿ ನಾನು ಅಡುಗೆ ಮಾಡ್ಕೊಂಡು ತಿನ್ಬೋದು, ಆಹಾರ ಪದಾರ್ಥದ ಮುಖಾಂತರ ನಾವು ಎಷ್ಟೋ ತರಹದ ಅನಾರೋಗ್ಯ ಸಮಸ್ಯೆಗಳನ್ನ ನಾವು ಕಡಿವಾಣ ಹಾಕಬಹುದು. ನಮ್ಮಲ್ಲಿ ಏನೋ ಈ ಕಡೆ ಕೋಸ್ಟಲ್ ಕಡೆ ಕೊಬ್ಬರಿ ಎಣ್ಣೆ ಸಿಗುತ್ತೆ, ತೆಂಗಿನ ಎಣ್ಣೆಯಲ್ಲಿ ಅಡುಗೆ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಆದರೆ ಬೇರೆ ಜಿಲ್ಲೆಗಳಲ್ಲಿ ಹಲವಾರು ಕಡೆ ಒಂದೊಳ್ಳೆ ಎಣ್ಣೆ ಸಿಗ್ತಾ ಇಲ್ಲ. ಕೋಲ್ಡ್ ಪ್ರೆಸ್ ಅಂತ ಹೇಳ್ತಾರೆ, ಆದರೆ ಅದರಲ್ಲೂ ಕಲಬೆರಕೆ ಈಗ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದರೆ ಎಲ್ರಿಗೂ ಹಣ ಮಾಡಬೇಕು, ಎಲ್ರಿಗೂ ಹಣದ ಅವಶ್ಯಕತೆ ಇದೆ. ಯಾವುದೇ ಒಂದು ಪದಾರ್ಥಗಳನ್ನ ಮಾರ್ಕೆಟಿಗೆ ನಾವು ತರ್ತಾ ಇದ್ದೀವಿ ಅಂದರೆ ಅದರಲ್ಲಿ ಕಲಬೆರಕೆಯನ್ನು ತುಂಬ ಜನ ತರ್ತಿದ್ದಾರೆ. ಕೆಲವೊಬ್ಬರು ಇದ್ದಾರೆ ತುಂಬ ಜೆನ್ಯೂನ್ ಆಗಿ ಅವರವರ ಒಂದು ಉತ್ಪಾದನೆಗಳನ್ನ ಜನರಿಗೆ ತಲುಪಿಸ್ತಾ ಬರ್ತಾ ಇದ್ದಾರೆ. ಆದರೆ ಈ ಎಣ್ಣೆಯಲ್ಲಿ ಹಲವು ತರಹದ ಕಲಬೆರಕೆಗಳಾಗ್ತಾ ಇದೆ. ಈಗ ನಾವು ಬೆಂಗಳೂರವ್ರಿಗೆ ಹೋಗ್ಬಿಟ್ಟು ನೀವು ಕೊಬ್ಬರಿ ಎಣ್ಣೆನಲ್ಲಿ ಅಡುಗೆ ಮಾಡಿ ತಿನ್ನಿ ಅಂದರೆ ತಿಂತಾರಾ? ಇಲ್ಲ. ಈಗ ನೋಡಿ, ಕೆಲವು ವರ್ಷಗಳ ಹಿಂದೆ ನಮ್ಮ ಒಂದು ರಿಲೇಟಿವ್ಸ್ ಹತ್ರ ಎಲ್ಲ ಮಾತಾಡುವಾಗ ಅವರೇ ಹೇಳ್ತಾ ಇದ್ರು, ಈ ಬೆಂಗಳೂರು ಗ್ರಾಮಾಂತರಾದ್ಯಂತ ನನ್ನ ತಾತನ ಊರಿನಲ್ಲೆಲ್ಲ, ಹೆಸರುಘಟ್ಟದ ಕಡೆನಲ್ಲೆಲ್ಲ ಮುಂಚೆ ಎಲ್ಲ ತೆಂಗಿನ ಗಾಣಗಳು ಇರ್ತಾ ಇತ್ತು ಅಂತ. ತೆಂಗಿನ ಎಣ್ಣೆನ ತೆಗಿತಾ ಇದ್ರು, ಆ ಥರ ಗಾಣಗಳೆಲ್ಲ ಇರ್ತಾ ಇತ್ತು. ಆಮೇಲೆ ಎಲ್ಲ ಬಂದಾಗೋಯ್ತು, ಎಲ್ಲನೂ ಸೂರ್ಯಕಾಂತಿ ಎಣ್ಣೆ ಅಲ್ಲಿ ಬಂತು. ಸೂರ್ಯಕಾಂತಿ ಎಣ್ಣೆ ಬರ್ತಿದ್ದಂಗೆ ಆ ಸೂರ್ಯಕಾಂತಿ ಎಣ್ಣೆ ಎಷ್ಟು ಮಾತ್ರಕ್ಕೆ ಪ್ಯೂರ್ ಆಗಿದೆ, ಈಗ ಎಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಸೂರ್ಯಕಾಂತಿನ ಎಲ್ಲಿ ಬೆಳೀತಾ ಇದ್ದಾರೆ, ಎಷ್ಟು ಉತ್ಪನ್ನ ಇದೆ ಸೂರ್ಯಕಾಂತಿದು, ಆದರೆ ಎಣ್ಣೆ ಎಷ್ಟು ಜನ ತಿಂತಾ ಇದ್ದಾರೆ, ಅದನ್ನೆಲ್ಲ ನಾವು ಮ್ಯಾಚ್ ಮಾಡಿ ನೋಡಿದ್ರೆ ಯಾವುದೂ ಮ್ಯಾಚೇ ಆಗೋದಿಲ್ಲ. ಹಾಗಾಗಿ ಆ ಎಣ್ಣೆ ಎಷ್ಟು ಪ್ಯೂರ್ ಆಗಿದೆ, ಕಲಬೆರಕೆ ಎಣ್ಣೆ ಆಗಿರಬಹುದು, ಅದನ್ನು ನಾವು ತಂದು ಈಗ ಕೊಬ್ಬರಿ ಎಣ್ಣೆ ವಾಸನೆ ಆಗೋದಿಲ್ಲ ಅನ್ನೋರಿಗೆ ಕೊಬ್ಬರಿ ಎಣ್ಣೆನ ಸೇವನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮಗೆ ಕೊಲೆಸ್ಟ್ರಾಲ್ ಆಗಿದೆ, ಅಥವಾ ಫ್ಯಾಟಿ ಲಿವರ್ ಆಗಿದೆ, ಅಥವಾ BP ಇದೆ, ನೀವು ಕೊಲೆಸ್ಟ್ರಾಲ್ದು ಮೆಡಿಸಿನ್ಸ್ನ ತೊಗೊಳ್ತಾ ಇದ್ದೀರಾ, ಅಥವಾ ಶುಗರ್ ಕಾಯಿಲೆ ಆಗಿದೆ, ಅಥವಾ ದಪ್ಪ ಇದ್ದೀರಾ, ಸಣ್ಣ ಆಗಬೇಕು, ಎಲ್ರಿಗೂ ಎಣ್ಣೆ ಪದಾರ್ಥ ಬೇಡ, ಆದರೆ ಎಣ್ಣೆ ಪದಾರ್ಥದಿಂದ ಮಾಡಲೇಬೇಕು. ಈಗ ನಮ್ಮ ಹೆಣ್ಮಕ್ಳು ಕೈನಲ್ಲೇ ಇದೆ ನಮ್ಮ ಮನೆಯವರ ಆರೋಗ್ಯನ ನಾವು ಹೇಗೆ ಸುಧಾರಿಸಬಹುದು ಅಂತ. ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ ನೋಡಿ, ಮೊದಲು ತರಕಾರಿಗಳನ್ನ ಬೇಯಿಸ್ಕೊಳ್ಳಿ, ತದನಂತರ ನೀವು ಅದಕ್ಕೆ ಒಗ್ಗರಣೆನ ಹಾಕಿ ಅಂತ. ಆದರೆ ಎಣ್ಣೆನೇ ನನಗೆ ಬಳಸೋದು ಬೇಡ, ಎಣ್ಣೆ ಈಗ ನೋಡಿ, ಅಲ್ಲಿ ಫ್ಯಾಕ್ಟ್ರಿಯಿಂದನೇ ಎಣ್ಣೆ ಬಹಳಷ್ಟು ಪ್ರಮಾಣದಲ್ಲಿ ಬಿಸಿ ಆಗ್ತಾ ಬರ್ತದೆ. ಅದನ್ನು ನಾವು ಮನೆಯಲ್ಲಿ ಮತ್ತೆ ಅದನ್ನು ಹಾಕಿ ಒಗ್ಗರಣೆ ಹಾಕಿ ಅದಕ್ಕೆ ತರಕಾರಿಗಳನ್ನ ಹಾಕಿ ಎಷ್ಟು ಬೇಯಿಸ್ತೀವೋ ಅಷ್ಟು ಆ ಎಣ್ಣೆ ಜಿಡ್ಡಾಗ್ತಾ ಬರ್ತದೆ. ಆ ಜಿಡ್ಡಿನ ಅಂಶ ಆಹಾರದ ಮೂಲಕ ನಮ್ಮ ದೇಹಕ್ಕೆ ಹೋಗಿದಾಗ ಅದು ಸರಿಯಾಗಿ ಜೀರ್ಣ ಆಗ್ದಿರ ನಮ್ಮ ದೇಹದಲ್ಲಿ ನಮ್ಮ ಆಹಾರ ಪದಾರ್ಥಗಳ ಅಬ್ಸಾರ್ಪ್ಷನ್ ಕೆಪಾಸಿಟಿನ ಬ್ಲಾಕ್ ಮಾಡಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನಾವು ಸಮಯ ಕೊಟ್ಟು ಈ ಎಣ್ಣೆಯಿಂದ ಮಾಡುವಂತಹ ಪದಾರ್ಥಗಳನ್ನ ಸ್ವಲ್ಪ ವಿಧಾನನ ಬದಲಾಯಿಸ್ಕೊಳ್ಳೋಣ. ಈಗ ನಾನು ಒಂದು ಸಣ್ಣ ಟೆಕ್ನಿಕ್ನ ನಿಮಗೆ ಕೊಡ್ತೀನಿ ನೋಡಿ. ಈಗ ಇಲ್ಲಿ ನಾನು ಕುಂಬಳಕಾಯಿನ ಬೇಯಿಸ್ಕೊಂಡಿದ್ದೇನೆ. ಯಾವುದಾದ್ರು ತರಕಾರಿನ ನೀವು ಈ ರೀತಿ ನೀರಿನಲ್ಲಿ ಬೇಯಿಸ್ಕೊಳ್ಬಹುದು ಮೊದಲು. ಆಮೇಲೆ ನೀವೇನು ಮಾಡಬಹುದು, ಈಗ ಎಣ್ಣೆ ಹಾಕಿನೇ ಸಾಸಿವೆನ ಹಾಕಿ ಚಿಟಪಟ ಅನ್ನಿಸ್ಬೇಕು ಅನ್ನೋದು ಏನೂ ಇಲ್ಲ. ಈಗ ನಿಮ್ಮ ಪಾತ್ರೆ ಬಿಸಿ ಆಯಿತು, ನೀವು ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾದು ಅದಾದ ನಂತರ ಸಾಸಿವೆ ಎಣ್ಣೆಯಲ್ಲಿ ಚಿಟಪಟ ಅಂತ ಸಿಡಿಯೋವರೆಗೂ ಕಾಯಬೇಕು. ಅಂದರೆ ಎಣ್ಣೆ ತುಂಬ ಬಿಸಿ ಆಗಿಬಿಡುತ್ತೆ, ಅಲ್ಲೇ ಎಣ್ಣೆ ಜಿಡ್ಡಾಗ್ತಾ ಹೋಗ್ತದೆ, ಜಿಡ್ಡಿನ ಫಾರ್ಮಲ್ಲಿ ಬದಲಾಗ್ತಾ ಹೋಗ್ತದೆ. ಸೊ ಹಾಗಾಗಿ ಮೊದಲು ನೀವೇನು ಮಾಡಬಹುದು, ಡೈರೆಕ್ಟಾಗಿ ಸಾಸಿವೆ ಹಾಕ್ಬಿಡಿ ಅಲ್ವಾ, ಈಸಿನಾ? ಡೈರೆಕ್ಟಾಗಿ ಸಾಸಿವೆ ಹಾಕಾದ್ಮೇಲೆ ನೀವು ನೋಡಿ ಎಷ್ಟು ಬೇಗ ಇದು ಸಿಡಿತಿದೆ ಅಂತ. ಈಗ ಸಾಸಿವೆ ಸಿಡಿದ ಮೇಲೇ ನೀವು ಮುಂದಿನದು ಏನು ಪದಾರ್ಥ ಇದೆಯಲ್ಲ ಅದನ್ನು ಹಾಕಲಿಕ್ಕೆ. ಈಗ ನೆಕ್ಸ್ಟ್ ನೀವು ಆ ಒಗ್ಗರಣೆಗೆ ಜೀರಿಗೆ ಹಾಕ್ತೀರಾ ಅಂತ ತಿಳ್ಕೊಳ್ಳಿ. ಒಂದು ಸೈಡಲ್ಲಿ ಜೀರಿಗೆ ಹಾಕಿ, ಈಗ ನೆಕ್ಸ್ಟು ಒಗ್ಗರಣೆಗೆ ನೀವು ಬೆಳ್ಳುಳ್ಳಿ ಹಾಕ್ತೀರಾ ಅಲ್ವಾ. ಇದೆಲ್ಲ ಪ್ರಾಸೆಸ್ನ ನೀವು ಎಣ್ಣೆಯಲ್ಲಿ ಮಾಡ್ತಾ ಹೋದಾಗ ಎಣ್ಣೆ ಬಿಸಿಯಾಗಿ ಅಲ್ಲೇ ಅದು ಜಿಡ್ಡಾಗಲಿಕ್ಕೆ ಶುರು ಆಗಿಬಿಡುತ್ತೆ. ನೀವು ಕೊಬ್ಬರಿ ಎಣ್ಣೆ ಹಾಕಿದ್ರೆ ಇದನ್ನೆಲ್ಲ ನೀವು ಮಾಡ್ಕೊಳ್ಬಹುದು. ತುಪ್ಪದ ಒಗ್ಗರಣೆ ಈ ಥರ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಪ್ಪದಲ್ಲಿ ಇದನ್ನೆಲ್ಲ ಮಾಡಿ ಅಂತ ಆಯುರ್ವೇದದಲ್ಲಿ ಮೆನ್ಷನ್ ಆಗಿಲ್ಲ. ತುಪ್ಪ ಯಾವತ್ತಿದ್ರೂ ಮೇಲ್ಗಡೆ ಹಾಕ್ಕೊಂಡು ತಿನ್ನಿ. ಈಗ ನೀವು ಶುದ್ಧವಾದ ಎಣ್ಣೆನ ತೊಗೊಂಡು ಬರ್ತೀರಾ, ಈಗ 200 ರೂಪಾಯಿ ಕೊಟ್ಟು ಒಂದು ಸನ್ಫ್ಲವರ್ ಎಣ್ಣೆ ತರೋ ಬದಲು ಇನ್ನೊಂದು 200 ರೂಪಾಯಿ ಕೊಟ್ಟು ನೀವು ಕೊಬ್ಬರಿ ಎಣ್ಣೆನೇ ತರಬಹುದು. ಅದನ್ನು ಹೇಗೆ ಉಳಿಸ್ಬಹುದು ಅಂದರೆ ಈ ರೀತಿ ನೀವು ಉಳಿಸ್ಕೋಬೋದು ಎಣ್ಣೆ ನೋಡಿ. ಹೀಗೆ ಇದನ್ನು ಒಣ ಒಗ್ಗರಣೆ, ಇದು ಒಣ ಒಗ್ಗರಣೆ ಅಂತ. ನೆಕ್ಸ್ಟು ನೀವೇನು ಮಾಡ್ತೀರಾ, ಇದಕ್ಕೆ ನೀವು ಕರಿಬೇವು ಹಾಕ್ತೀರಾ,
ಅಥವಾ ನಿಮ್ಮದು ಒಗ್ಗರಣೆಗೆ ನೀವು ಏನೇನೆಲ್ಲ ಹಾಕ್ತಿರಲ್ಲ ಅದನ್ನೆಲ್ಲ ನೀವು ಈ ಒಣ ಒಗ್ಗರಣೆಗೆ ಹಾಕ್ಬೋದು. ಹಾಕಿ ನೀವು ಹೀಗೆ ಚೆನ್ನಾಗಿ ಈ ಒಣ ಒಗ್ಗರಣೆನಲ್ಲೇ ಇದನ್ನು ಬೇಯಿಸಿ. ಈಗ ನಾವು ನಮ್ಮ ಗಾಡಿಗಳಿಗೆ ನೋಡಿ, ಎಣ್ಣೆ ಹಾಕ್ದಿರ ಗಾಡಿನ ಓಡಿಸಿದ್ವಿ ಅಂದರೆ ಅದು ಹೆಚ್ಚು ದಿನ ಸರಿಯಾಗಿ ಬಾಳಿಕೆ ಬರೋದಿಲ್ಲ. ಹಾಗೆಯೇ ನಮ್ಮ ದೇಹಕ್ಕೂ ಸಹ ಎಣ್ಣೆ ಬಹಳ ಮುಖ್ಯ. ಆದರೆ ನಾವು ಎಣ್ಣೆನ ಈ ಕಲಬೆರಿತ ರೂಪದಲ್ಲಿ ನಾವು ಯಾವ ಎಣ್ಣೆ ನೋಡಿದ್ರು, ಈಗ ನಾನು ಕೆಲವೊಂದು ಕಡೆ ಓದಿದೆ, ತುಂಬ ಈ ಉತ್ತರ ಕರ್ನಾಟಕದ ಆಚೆ ಸೋಯಾಬೀನ್ನ ಬೆಳೀತಾ ಇದ್ದಾರೆ ಅಂತ. ಅದನ್ನು ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ? ಒಂದು ಸೋಯಾ ಚಂಕ್ ಮಾಡಲಿಕ್ಕೆ ಯೂಸ್ ಮಾಡಬಹುದು. ಕೆಲವೊಂದು ಕಡೆ ಕೋಲ್ಡ್ ಪ್ರೊಸೆಸ್ ಎಣ್ಣೆ ಅಂದ್ಬಿಟ್ಟು ಸೋಯಾಬೀನ್ ಎಣ್ಣೆನ ಮಿಕ್ಸ್ ಮಾಡಿ ಮಾರ್ತಿದ್ದಾರಂತೆ. ಸೊ ಹಾಗಾಗಿ ಈ ಕಲಬೆರಕೆ ಎಣ್ಣೆಗಳೆಲ್ಲನೂ ನಮ್ಮ ಮಾರ್ಕೆಟಲ್ಲಿ ಇರೋದ್ರಿಂದಾಗಿ ನಮ್ಮ ದೇಹಕ್ಕೆ ಅದು ಸೇರಿಕೊಂಡು ನಮ್ಮ ದೇಹದಲ್ಲಿ ತುಂಬ ಡ್ಯಾಮೇಜ್ಗಳನ್ನ ಮಾಡ್ತಾ ಹೋಗ್ತಾ ಇದೆ. ಹಾಗಾಗಿ ನೀವು ಒಂದು ಒಳ್ಳೆ ಎಣ್ಣೆನೋ ಅಥವಾ ಬರೀ ತುಪ್ಪನೇ ನೀವು ಬಳಸೋ ಹಾಗಿದ್ರೆ ತುಪ್ಪನೇ ಬಳಸಿ. ಈಗ ಇದು ನೋಡಿ, ಈರುಳ್ಳಿ ಫ್ರೈ ಆಗಿದೆ. ನೀವು ಇದಕ್ಕೇ ನೇರವಾಗಿ ನಿಮ್ದು ಯಾವುದಾದ್ರೂ ಮಸಾಲೆ ಏನಾದರೂ ಇದ್ದರೆ, ಖಾರ ಅಥವಾ ಏನು ಮಸಾಲೆ ಇದೆಯೋ ಅದನ್ನು ಹಾಕಿ, ತರಕಾರಿನ ಹಾಕಿ, ಕೊನೆಯಲ್ಲಿ ನೀವು ಬೇರೆ ಏನಾದರೂ ತೆಂಗಿನಕಾಯಿ ಗೊಜ್ಜು ಥರ ಏನಾದರೂ ಮಾಡೋ ಹಾಗಿದ್ರೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು. ಅಥವಾ ನಾನೇನು ಮಾಡ್ತೀನಿ ಯೂಶ್ವಲಿ ಅಂದರೆ, ಈ ಸ್ಟೇಜಿಗೆ ಬಂದಾಗ ನಾನು ಸ್ವಲ್ಪ, ಅಂದರೆ ಈ ಕಡೆಯಲ್ಲೆಲ್ಲ ನಮಗೆ ಕಾರ್ಕಳದಲ್ಲಿ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಸಿಗೋದ್ರಿಂದಾಗಿ ನಾನು ಕೊಬ್ಬರಿ ಎಣ್ಣೆ ಬಳಸ್ತೇನೆ. ನಮ್ಮ ದೇಹಕ್ಕೂ ಸಹ ಪ್ರತಿಯೊಂದು ಪದಾರ್ಥಗಳು ಜೀರ್ಣ ಆಗಬೇಕು ಅಂದರೆ ಅದು ಸ್ಮೂತಾಗಿರಬೇಕು. ದೇಹಕ್ಕೆ ಸ್ಮೂತಾಗಿರಬೇಕು ಅಂದರೆ ನಮಗೆ ಸಹ ಎಣ್ಣೆಯ ಅವಶ್ಯಕತೆ ಇದೆ. ಎಣ್ಣೆನ ಪೂರ್ತಿಯಾಗಿ ನಾವು ರೂಲ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಎಣ್ಣೆ ನನಗೆ ಬೇಡವೇ ಬೇಡಪ್ಪ ಅಂತ ರೂಲ್ ಔಟೇ ಮಾಡೋದಕ್ಕಾಗೋದಿಲ್ಲ. ನೀವೇನಾದರೂ ತುಪ್ಪ ಬಳಸೋ ಹಾಗಿದ್ರೆ ಕೊನೆಯಲ್ಲಿ ನೀವು ಇದರ ಮೇಲೆ ತುಪ್ಪನ ಹಾಕ್ಕೊಂಡು ಅಥವಾ ಊಟ ಮಾಡುವಾಗ ತುಪ್ಪನ ಹಾಕ್ಕೊಂಡು ತಿನ್ನಬಹುದು. ನಾನು ಕೊಬ್ಬರಿ ಎಣ್ಣೆ ಬಳಸೋದ್ರಿಂದಾಗಿ ಈ ಸ್ಟೇಜಲ್ಲಿ ಕೊಬ್ಬರಿ ಎಣ್ಣೆನ ಬಳಸಿ ಈಗ ಇದಕ್ಕೆ ನಾನು ನಮ್ಮದು ಏನು ತರಕಾರಿ ಇದೆಯಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ಒಂಚೂರು ಕೊಬ್ಬರಿ ಎಣ್ಣೆನ ಹೀಟ್ ಮಾಡಲಿಕ್ಕೆ ನಾನು ಸ್ವಂತವಾಗಿ ಇಷ್ಟಪಡೋದಿಲ್ಲ. ನಾಲಿಗೆಗೆ ರುಚಿ ಬರಲಿಕ್ಕೆ ನೀವು ಎಷ್ಟೋ ತರಹದ ವಿಧಾನಗಳನ್ನ ಅಳವಡಿಸ್ಕೊಂಡಿರ್ತೀರ ಫ್ರೈ ಮಾಡೋದ್ರಿಂದಾಗಿ. ನಾಲಿಗೆಗೆ ರುಚಿ ಬೇಡಪ್ಪ, ನನಗೆ ಆರೋಗ್ಯ ಬೇಕು ಅನ್ನೋರು ಈ ರೀತಿ ಮಾಡ್ಕೊಳ್ಬಹುದು. ಈಗ ಇಲ್ಲಿ ನೀವು ಕೊಬ್ಬರಿ ಎಣ್ಣೆಯ ಸಂಪೂರ್ಣ ಲಾಭನ ನೀವು ಪಡ್ಕೊಳ್ಬಹುದು. ಹೀಗೆ ನೀವು ಅಡುಗೆ ಮಾಡ್ತಾ ಬಂದಾಗ ಯಾರ್ಯಾರಿಗೆ ಕೊಲೆಸ್ಟ್ರಾಲ್ ಇದೆ, ಯಾರ್ಯಾರಿಗೆ ಫ್ಯಾಟಿ ಲಿವರ್ ಇದೆ, ಯಾರ್ಯಾರಿಗೆ ಶುಗರ್ ಇದೆ, ಎಲ್ಲ ತರಹದ ಕಾಯಿಲೆಗಳಿಗೆ ನಾವು ಮೂಲ ನೋಡಿ ನಾವು ತಿನ್ನುವ ಆಹಾರ ಪದ್ಧತಿ. ಹಾಗಾಗಿ ನಾವು ಆಹಾರ ಪದ್ಧತಿಗಳನ್ನ ಬದಲಾಯಿಸ್ಕೊಳ್ಬೇಕು ಅಂದರೆ ನಮ್ಮಲ್ಲಿ ಹಲವಾರು ವೆರೈಟಿ ಅಕ್ಕಿಗಳಿದ್ದಾವೆ. ಹಳೆಯ ಅಕ್ಕಿಗಳು ಪ್ರತಿಯೊಂದು ಕಾಯಿಲೆಗಳಿಗೂ ಸಹ ಒಳ್ಳೆ ಹೇಳಿ ಮಾಡಿಸಿದಂತಹ ಅಕ್ಕಿ. ಅದರಿಂದ ತಯಾರಿಸಲ್ಪಟ್ಟಂತಹ ಅನ್ನಗಳನ್ನ ತಿನ್ನಿ ಮತ್ತು ಈ ರೀತಿಯಾದಂತಹ ಅಡುಗೆಗಳನ್ನ ಮಾಡ್ತಾ ಬನ್ನಿ. ಈ ಒಂದು ಟಿಪ್ಸ್ನ ಪ್ರತಿಯೊಂದು ಮನೆಯ ಮಹಿಳೆಯರು ನೀವು ಫಾಲೋ ಮಾಡ್ತಾ ಬನ್ನಿ. ಇದರಿಂದಾಗಿ ನಮ್ಮೆಲ್ಲರ ಆರೋಗ್ಯ, ಕುಟುಂಬದವರ ಆರೋಗ್ಯ ಬದಲಾಗ್ತಾ ಹೋಗ್ತದೆ. ಆರೋಗ್ಯದಿಂದ ಎಲ್ಲರೂ ಜೀವನ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಥ್ಯಾಂಕ್ ಯು.